ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ದೀಪದ ಬಗ್ಗೆ. ನಾವೀಗ ದೇವರಿಗೆ ದೀಪ ಹಚ್ತೇವಲ್ವ, ಅದು ಒಮ್ಮೊಮ್ಮೆ ಆರಿ ಹೋಗ್ತದೆ. ಆರಿ ಹೋದಾಗ ಏನು ಮಾಡೋದು ಅಂತೇಳಿ ಕೆಲವರಿಗೆ ಗೊತ್ತಿರ್ಬೋದು ಅದು ಏನು ಮಾಡಬೇಕಂತೇಳಿ, ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಒಬ್ಬರು ಹೆದರ್ಕೊಂಡಿರ್ತಾರೆ ದೀಪ ಆರಿ ಹೋದಾಗಲೆಲ್ಲ. ಅಂದರೆ ಹಚ್ಚಿಟ್ಟು ದೀಪ ಆರಿ ಹೋಯ್ತಲ್ಲ ಅಂತೇಳಿ ತುಂಬ ಒಂದು ಇದರಲ್ಲಿ ಇರ್ತಾರೆ. ಹಾಗಾಗಿ ಇದು ವಿಡಿಯೋ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಫಸ್ಟಿಗೆ ಅಂತೇಳಿದರೆ, ಈಗ ನಾವು ಪ್ರತಿನಿತ್ಯ ದೇವರಿಗೆ ದೀಪ ಹಚ್ತೇವೆ. ದೀಪ ಹಚ್ಚೋದ್ರಿಂದ ಒಂದು ನಮಗೆ ಮನಸ್ಸಿಗೆ ಒಂದು ಸಮಾಧಾನ, ದೀಪ ಬೆಳಗೋದು ನೋಡಿ ಒಂಥರ ಖುಷಿ ಆಗ್ತದೆ. ಅಂದರೆ ದೇವರ ಆಶೀರ್ವಾದ ನಮಗೆ ಸಿಕ್ಕಿತಂತೇಳಿ. ಹಾಗೆ ಮತ್ತು ಮನೆಯಲ್ಲಿರುವಂಥ ಒಂದು ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗ್ತದೆ ಅನ್ನೋದೊಂದು ನಂಬಿಕೆ ನಮಗೆ. ಮತ್ತು ಒಂದು ಶಾಂತಿ, ಅಂದರೆ ಒಂದು ಒಳ್ಳೆಯ ವಾತಾವರಣ ಒಂದು ಸೃಷ್ಟಿ ಆಗ್ತದಲ್ಲ ದೇವರಿಗೆ ದೀಪ ಹಚ್ಚಿದ ನಂತರ. ಕೆಲವೊಮ್ಮೆ ನಾವು ದೇವರಿಗೆ ದೀಪ ಹಚ್ತೇವೆ, ತಿಳಿದೆಯೋ ಅಥವಾ ತಿಳಿದೇನೋ ಕೆಲವೊಂದು ತಪ್ಪುಗಳನ್ನು ಸಹ ನಾವು ಮಾಡ್ತೇವೆ ದೀಪ ಹಚ್ಚುವಾಗ. ಅದು ಸಹ ಯಾವುದೆಲ್ಲ ಅಂತೇಳಿ ನಾನು ಹೇಳ್ತೇನೆ. ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಇಂಥ ತಪ್ಪುಗಳೇನಾದರೂ ನೀವು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಕೊಳ್ಳಿ. ಮತ್ತು ನಾವು ಅಂತೇಳಿದರೆ ದೀಪ ಹಚ್ಚಿ ನಾವು ಇಷ್ಟೆಲ್ಲ ಮಾಡಿದರೂ ಸಹ ವ್ಯರ್ಥ ಆಗೋದಕ್ಕಿಂತ, ಈಗ ನಾವು ಒಂದು ದೀಪ ಹಚ್ಚಿದರೆ ಅದು ನಮಗೊಂದು ಒಳ್ಳೆಯದಾಗಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅನ್ನಿಸ್ತು ನನಗೆ. ಫಸ್ಟ್ ಅಂತೇಳಿದರೆ, ದೇವರಿಗೆ ದೀಪ ಹಚ್ಚದೇನೆ ಯಾವುದೇ ರೀತಿಯ ನಾವು ಪೂಜೆಯನ್ನು ಮಾಡೋದಿಲ್ಲಲ್ವ. ಫಸ್ಟಿಗೆ ನಾವು ದೀಪ ಹಚ್ಚಬೇಕಾಗ್ತದೆ. ಯಾವುದೇ ಅಂತೇಳಿದರೆ ದೀಪ ಹಚ್ಚದೇನೆ ಅಲಂಕಾರ ಮಾಡಿ ನಾವು ಸುಮ್ಮನೆ ಹಾಗೆಯೇ ಬಿಟ್ಬಿಟ್ರೆ ಯಾವುದೇ ಥರದ್ದು ನಮಗೆ ಫಲ ಸಿಗೋದೇ ಇಲ್ಲ. ನಮಗೊಂದು ಒಳ್ಳೆಯ ಫಲ ಸಿಗಬೇಕಂತೇಳಿದರೆ ನಾವು ದೀಪವನ್ನು ಹಚ್ಚಬೇಕು ದೇವರಿಗೆ. ದೀಪ ಹಚ್ಚೋದ್ರಿಂದ ಅಂತೇಳಿದರೆ ಅಜ್ಞಾನ ಕಳೆದು ಒಂದು ಜ್ಞಾನವೊಂದು ನೀಡುವಂಥ ಒಂದು ಬೆಳಕದು ದೀಪ. ನೀವು ನೋಡಿರ್ಬೋದಲ್ವ, ನಿಮ್ಮ ಮನೇಲಿ ಈಗ ನೀವು ದೀಪ ಹಚ್ತೀರಿ, ಅದೊಂದು ಎಷ್ಟು ಪ್ರಕಾಶಮಾನವಾಗಿ ಒಂದು ಬೆಳಗಬೇಕಾದ್ರೆ ಅದೆಷ್ಟು ಸುಂದರವಾಗಿ ಒಂದು, ಅಂದರೆ ತುಂಬ ಒಂದು ನಮ್ಗೆ ಆ ದೀಪ ನೋಡುವಾಗಲೇ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತದೆ. ಮನಸ್ಸಲ್ಲಿ ಇಂಥ ಒಂದು ಕೆಟ್ಟ ಆಲೋಚನೆಗಳಿರಲಿ ಅಥವಾ ಏನೋ ಒಂದು ಟೆನ್ಷನ್ ಇರಲಿ, ಆ ದೀಪ ನೋಡುವಾಗಲೇ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗ್ತದೆ. ಇನ್ನೊಂದು ಅಂತೇಳಿದರೆ, ನಾವು ದೀಪ ಹಚ್ಚುವಾಗ ಸರಿಯಾದ ದಿಕ್ಕಿಗೆ ನಾವು ಒಂದು ದೀಪ ಹಚ್ಚಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಹಚ್ತಾರೆ. ಅದು ಯಾವ ದಿಕ್ಕಲ್ಲಿ ಹಚ್ಚಿದರೆ ಒಳ್ಳೆಯದಂತೇಳಿದರೆ, ಒಂದು ಪೂರ್ವ ದಿಕ್ಕಿಗೆ ಹಚ್ಚಬೇಕಾಗ್ತದೆ ಅಥವಾ ಉತ್ತರ ದಿಕ್ಕಿಗೆ ಹಚ್ಚಬೇಕಾಗ್ತದೆ. ಪೂರ್ವ ದಿಕ್ಕಿಗೆ ನಾವು ಈಗ ಹಚ್ಚೋದ್ರಿಂದ ಒಂದು ಒಳ್ಳೆಯ ಒಂದು ಇದಾಗ್ತದೆ. ಉತ್ತರ ದಿಕ್ಕಿಗೆ ಸಹ. ಪೂರ್ವ ದಿಕ್ಕಲ್ಲಿ ನಾವು ದೀಪ ಹಚ್ಚೋದ್ರಿಂದ ಆಗೋ ಲಾಭ ಅಂತೇಳಿದರೆ, ಒಂದು ಬುದ್ಧಿವಂತಿಕೆ ಮತ್ತು ಜ್ಞಾನ ಮತ್ತು ಏಕಾಗ್ರತೆಯನ್ನು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಯಾಕಂತೇಳಿದರೆ ಪೂರ್ವ ದಿಕ್ಕಂತೇಳಿದರೆ ಇದು ಜ್ಞಾನದ ದಿಕ್ಕಂತಲೇ ಹೇಳ್ತಾರೆ. ಪಶ್ಚಿಮ ದಿಕ್ಕಲ್ಲಿ ದೀಪವನ್ನು ಹಚ್ಚಿಡಬಾರ್ದು. ಯಾಕೆಂದರೆ ಈ ದಿಕ್ಕಲ್ಲಿ ದೀಪ ಹಚ್ಚಿಟ್ರೆ ಅದರಿಂದ ಕೆಲವೊಂದು ನಮಗೆ ತೊಂದರೆ ಅಂತೇಳಿದರೆ, ಏನಾದರೂ ಒಂದು ಕೆಲಸ ಮಾಡುವಾಗ ವಿಘ್ನಗಳಾಗ್ತದೆ ಅಥವಾ ಮಾನಸಿಕ ಒಂದು ಸಮಸ್ಯೆಗಳು ಸಹ ಉಂಟಾಗ್ತದೆ. ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಹಚ್ಚೋದು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಉತ್ತರ ದಿಕ್ಕಲ್ಲಿ ಹಚ್ಚಿದರೆ ಎಷ್ಟು ಒಳ್ಳೆಯದಂತೇಳಿದರೆ, ಸಂಪತ್ತು ಮತ್ತು ಸಂತೋಷನ ನಾವು ಪಡ್ಕೊಳ್ಬೋದು ಉತ್ತರ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ. ಇನ್ನು ದಕ್ಷಿಣ ದಿಕ್ಕಲ್ಲಿ ದೀಪವನ್ನು ನಾವು ಹಚ್ಚಿಡಲೇಬಾರ್ದು. ಅದು ತುಂಬ ಜನರಿಗೆ ಗೊತ್ತಿದೆ ಯಾಕಂತೇಳಿ. ಇದಂತೇಳಿದರೆ ನಕಾರಾತ್ಮಕತೆ ಜಾಸ್ತಿ ಆಗ್ತದೆ. ಅಂದರೆ ಇದು ದಕ್ಷಿಣ ದಿಕ್ಕಿಗೆ ನಾವು ದೀಪವನ್ನು ಹಚ್ಚಿಟ್ರೆ, ದೀಪಾವಳಿ ಟೈಮಲ್ಲಿ ಸಹ ನೋಡಿ ನೀವು, ಬಾಗಿಲಿಗೆ ದೀಪವನ್ನು ಹಚ್ಚಿಡುವಾಗ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ದೀಪವನ್ನು ನಾವು ಮುಖ ಮಾಡಿ ಇಡೋದಿಲ್ಲ. ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಹಾಗೆ ನಾವು ಇಟ್ಕೊಳ್ತೇವೆ. ಇದು ದಕ್ಷಿಣ ದಿಕ್ಕಂತೇಳಿದರೆ ಒಂದು ಯಮರಾಜನ ದಿಕ್ಕಂತ ಹೇಳ್ತಾರೆ. ಮತ್ತು ಈಗ ಮರಣ ಒಂದು ಸರ್ತವರು ಇರ್ತಾರೆ ನೋಡಿ, ಅದು ಅವರ ದಿಕ್ಕಂತೇಳಿ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಆ ದಿಕ್ಕಲ್ಲಿ ದೀಪಗಳನ್ನು ಹಚ್ಚಿಡಬಾರ್ದು ಅಂತ ಹೇಳ್ತಾರೆ. ಇದೊಂದು ನೆನಪಿಟ್ಕೊಳ್ಳಿ. ಮನೆಯಲ್ಲಿ ನೀವು ದೇವರ ಸ್ಟ್ಯಾಂಡ್ ಎಲ್ಲ ನೀವು ಹಾಕಿರ್ತೀರಲ್ಲ, ದೀಪನ ಯಾವಾಗಲೂ ನೀವು ಪೂರ್ವಕ್ಕೆ ಮುಖ ಮಾಡಿ ದೀಪನ ಇಟ್ಕೊಳ್ಳಿ, ಇಲ್ಲ ಉತ್ತರಕ್ಕೆ ಮುಖ ಮಾಡಿ ಇಟ್ಕೊಳ್ಳಿ. ಹಾಗೆ ಮಾಡಿ ನೀವು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಮತ್ತು ದೀಪದಲ್ಲಿ ಒಂದು ಬಳಸುವ ವಸ್ತುಗಳು ಯಾವುದಂತೇಳಿದರೆ, ದೀಪನ ಹಚ್ಚಿಡುವಾಗ ನಾವು ಬತ್ತಿ ದೀಪನ ನಾವು ಉಪಯೋಗಿಸ್ಕೊಳ್ತೇವಲ್ವ, ಹಾಗೆಯೇ ಅದರಲ್ಲಿ ಸಹ ಕೆಲವೊಂದು ವ್ಯತ್ಯಾಸ ಅಂತೇಳಿದರೆ, ಎಳ್ಳೆಣ್ಣೆಯನ್ನು ನಾವು ಅಥವಾ ತುಪ್ಪ ಬಳಸ್ಕೊಂಡು ನಾವು ದೀಪ ಹಚ್ತೇವೆ. ಅದು ಸಹ ಹೇಳ್ತಾರೆ, ಎಣ್ಣೆ ಮತ್ತು ತುಪ್ಪನ ಎರಡೂ ಸಹ ಮಿಕ್ಸ್ ಮಾಡಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅದಕ್ಕೂ ಸಹ ನಾನು ವಿಡಿಯೋ ಒಂದು ಮಾಡಿ ಹೇಳ್ತೇನೆ ನಿಮಗೆ ಯಾಕೆ ಅಂತೇಳಿ. ಹಾಗೆಯೇ ಈ ಶನಿದೇವರಿಗೆ ಉಂಟಲ್ಲ,
ಶನಿದೇವರಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ನಾವು ಸಾಸಿವೆ ಎಣ್ಣೆನ ಹಾಕಬೇಕಾಗ್ತದೆ. ನೀವು ಖಾಲಿ ಶನಿದೇವರ ಪೂಜೆ ಮಾಡೋದಿದ್ದರೆ ಎಳ್ಳೆಣ್ಣೆ ಮತ್ತು ತುಪ್ಪನೆಲ್ಲ ಹಾಕ್ಲಿಕ್ಕಲ್ಲ, ಅದಕ್ಕೆ ನಾವು ಸಾಸಿವೆ ಎಣ್ಣೆಯನ್ನು ಹಾಕಬೇಕಾಗ್ತದೆ. ಶನಿದೇವರ ಪೂಜೆಗೆ ಸಾಸಿವೆ ಎಣ್ಣೆನ ಬಳಸ್ಕೊಳ್ಬೇಕು. ದೀಪಕ್ಕೆ ಬಳಸುವ ಬತ್ತಿ ಸಹ ಒಂದು ಶುದ್ಧವಾಗಿರಬೇಕು. ಶನಿದೇವರ ಪೂಜೆ ಅಂತೇಳಿದರೆ ಸ್ವಲ್ಪ ನಾವು ಮಡಿಯಲ್ಲೆಲ್ಲ ಮಾಡಬೇಕು. ಹಾಗೆಯೇ ದೀಪಕ್ಕೆ ಜೋಡಿ ಬತ್ತಿಗಳನ್ನು, ಈ ಪೂಜೆಗೆ ಜೋಡಿ ಬತ್ತಿ ಅಂತಲ್ಲ, ನಾವು ದೇವರ ಪೂಜೆ ಮಾಡುವಾಗ ಸಹ ಸಿಂಗಲ್ ಬತ್ತಿಯನ್ನು ಯಾವಾಗಲೂ ಹಾಕಬಾರ್ದು, ಡಬಲ್ ಜೋಡಿ ಬತ್ತಿಯನ್ನೇ ಹಾಕಬೇಕಾಗ್ತದೆ. ಹಾಗೆ ಇದು ಒಂಟಿ ದೀಪನ ಇಟ್ಟು ಸಹ ಪೂಜೆ ಮಾಡಬಾರ್ದು. 2 ದೀಪವನ್ನು ಇಟ್ಕೊಳ್ಬೇಕಾಗ್ತದೆ. ಚಿಕ್ಕದಾದರೂ ತೊಂದರೆ ಇಲ್ಲ, 2 ದೀಪವನ್ನು ನೀವು ಇಟ್ಕೊಂಡು ದೀಪವನ್ನು ಹಚ್ಚಿ. ಮತ್ತು ಹಾಳಾಗಿರುವಂಥದ್ದು, ಒಂದು ಅಶುದ್ಧವಾಗಿರುವಂಥದ್ದು ಅಥವಾ ನೆಲಕ್ಕೆ ಬಿದ್ದಿರುವಂಥ ಎಣ್ಣೆ ಅಂಥದ್ದೆಲ್ಲ ಎಣ್ಣೆಯನ್ನು ನೀವು ಹಾಕಿ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಈಗ ನಾನು ಸ್ಟಾರ್ಟಿಂಗ್ ಟಾಪಿಕಲ್ಲಿ ಹೇಳಿದೆ, ಕೆಲವೊಮ್ಮೆ ದೀಪ ಆರಿ ಹೋದರೆ ಏನು ಮಾಡಬೇಕಾಗ್ತದೆ ಅಂತೇಳಿ. ಕೆಲವೊಮ್ಮೆ ನಾವು ದೀಪ ಹಚ್ಚಿಟ್ಟ ನಂತರ ಅದು ಗಾಳಿ ಕಾರಣದಿಂದ ಅಥವಾ ಇನ್ಯಾವುದಕ್ಕೊಂದು ಕಾರಣದಿಂದ ಅಥವಾ ಜೋರಾಗಿ ಫ್ಯಾನ್ ಹಾಕಿದಾಗ ಸಹ ದೀಪ ಆರಿ ಹೋಗ್ತದೆ. ಅಥವಾ ನಾವು ಜೋರಾಗಿ, ಅಂದರೆ ಮನೆ ಚಿಕ್ಕದಾಗಿರುವಾಗ ಸ್ಟ್ಯಾಂಡ್ ಸಹ ಹತ್ತಿರ ಇರ್ತದಲ್ಲ, ಜೋರಾಗಿ ಬಟ್ಟೆ ಕೊಡುವಿದಾಗ ಸಹ ದೀಪ ಆರಿ ಹೋಗುವಂಥ ಒಂದು ಇದಿರ್ತದೆ. ಆಗ ನೀವು ಹಾಗೆಯೇ ಬಿಡಬೇಡಿ. ಹಾಗೆ ಬಿಟ್ಟರೆ ಅದು ಅಶುಭ. ನೀವು ಆರಿ ಹೋದ ದೀಪವನ್ನು ಪುನಃ ನೀವು ಹಚ್ಚಿಡಬೇಕು. ಅದನ್ನು ಹಾಗೆ ಬಿಡಲಿಕ್ಕೆ ಹೋಗಬೇಡಿ. ಮತ್ತು ಯಾವಾಗಲೂ ಸಹ ತಪ್ಪಿಯೂ ಸಹ ನೀವು ಬಾಯಿಂದ ಪೂ ಮಾಡಿ ದೀಪವನ್ನು ಆರಿಸಲಿಕ್ಕೆ ಹೋಗಬೇಡಿ. ದೀಪ ತನ್ನಷ್ಟಕ್ಕೆ ಅದು ಉರಿದು ತನ್ನಷ್ಟಕ್ಕೆ ಆರಿ ಹೋಗಬೇಕು. ಇನ್ನೊಂದು ಅಂತೇಳಿದರೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಈಗ ಮನೆಯಿಂದ ಹೊರಗಡೆ ಹೋಗುವಾಗ ಅಂತೇಳಿದರೆ ಅವರು 1-2-3 ದಿನ ಇರುವುದಿಲ್ಲ, ಅಂದರೆ ಅವರಿಗೆ ಸ್ನಾನ ಮಾಡಿ ದೀಪ ಹಚ್ಚಿ ಹೊರಗಡೆ ಹೋಗಬೇಕು. ಒಬ್ಬರಿಗೆ ಅದು ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ದೇವರಿಗೆ ದೀಪ ಹಚ್ಚಲಿಲ್ಲ ಅಂತೇಳಿದರೆ. ಆಗ ಏನು ಮಾಡಿ ಅಂತೇಳಿದರೆ, ನೀವು ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ದೀಪನ ಹಚ್ಚಿ ಹೋಗಿ. ತುಂಬ ಎಣ್ಣೆ ಹಾಕಿ, ಅಂದರೆ ಫುಲ್ ಎಣ್ಣೆ ಹಾಕಿ ದೀಪನ ಹಚ್ಚಿ ಹೋಗಬೇಡಿ. ಯಾಕಂತೇಳಿದರೆ ಕೆಲವೊಂದು ಕಾರಣಗಳು ಇದಾಗ್ತದೆ ಅದರಿಂದ. ಹಾಗಾಗಿ ನಿಮಗೆ ಸಮಾಧಾನ ಇಲ್ಲ ಅಂತೇಳಿದರೆ ಸ್ವಲ್ಪ ಎಣ್ಣೆ ಹಾಕಿ ನೀವು ದೀಪ ಹಚ್ಚಿ ನಿಮ್ಮ ಪ್ರಯಾಣವನ್ನು ನೀವು ಮಾಡಿಕೊಳ್ಬೋದು. ದೀಪ ಹಚ್ಚುವಾಗ ಸಹ ದೀಪವನ್ನು ನೀವು ನೋಡ್ಕೊಂಡು ಇಟ್ಕೊಳ್ಳಿ. ಯಾಕಂತೇಳಿದರೆ ಅದು ಮುರಿದು ಹೋಗಿರುವಂಥದ್ದು ಅಥವಾ ಜಜ್ಜಿ ಹೋಗಿರುವಂಥ ಅಂಥದ್ದೆಲ್ಲ ದೀಪನ ಇಟ್ಟು ನೀವು ಪೂಜೆ ಮಾಡಬೇಡಿ. ಕ್ಲೀನಾಗಿ ತೊಳೆದು ಒರೆಸಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ನೀವು ಮತ್ತೆ ಬತ್ತಿಯನ್ನೆಲ್ಲ ಹಾಕಿ ಎಣ್ಣೆಯನ್ನು ತುಪ್ಪನ ನೀವು ಹಾಕಿ ದೀಪ ಹಚ್ಕೊಳ್ಳಿ. ಅಥವಾ ನೋಡಿ, ಒಂದೊಂದು ಸಲ ಏನಾಗ್ತದೆ, ಮೂಲೆಯಲ್ಲಿರುವಂಥ ದೀಪನ ತೆಗಿತೇವೆ ನಾವು, ಅದರಲ್ಲಿ ಜೇಡ್ರ ಬಲೆ ಅದೆಲ್ಲ ಕಟ್ಕೊಂಡಿರೋ ಅದನ್ನೇ ದೀಪವನ್ನು ನಾವು ಹಚ್ಚಿಡ್ತೇವೆ. ಅಂಥ ದೀಪವನ್ನು ಯಾವತ್ತೂ ನೀವು ಹಚ್ಚಲಿಕ್ಕೆ ಹೋಗಬೇಡಿ, ಅದು ಬಳಸಲಿಕ್ಕೆ ಸಹ ಹೋಗಬೇಡಿ ನೀವು. ಹೀಗೆ ಬಳಸೋದ್ರಿಂದ ಅಶುಭ ಫಲಗಳನ್ನು ನಾವು ಇದು ಮಾಡಬೇಕಾಗ್ತದೆ. ಹಾಗಾಗಿ ದೀಪ ಹಚ್ಚುವಾಗ ಯಾವಾಗಲೂ ಸಹ ಒಂದು ಕೇರ್ಫುಲ್ಲಾಗಿ ಹಚ್ಚಬೇಕಾಗ್ತದೆ. ಆಮೇಲೆ ದೀಪ ಹಚ್ಚಿಟ್ಟ ನಂತರ ದೀಪಕ್ಕೆ ನೀವು ಪಟ್ಟ ನಾವು ಈಗ ಒಂದು ದೀಪ ಹಚ್ತೇವೆ ಹಾಗೆ ಹೋಗಿಬಿಡ್ತೇವೆ, ಹಾಗೆ ಯಾವತ್ತೂ ಮಾಡಬಾರ್ದು. ದೀಪ ಹಚ್ಚಿಟ್ಟ ನಂತರ ಅದಕ್ಕೆ ಬೆನ್ನು ಹಾಕಿ ನಾವು ಯಾವತ್ತೂ ಹೋಗಬಾರ್ದು. ಸ್ವಲ್ಪ ಹೊತ್ತು ದೀಪದ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ದೀಪವನ್ನೇ ನಾವು ಸ್ವಲ್ಪ ಹೊತ್ತು ಅದನ್ನು ದೃಷ್ಟಿಸಿ ನೋಡಬೇಕಾಗ್ತದೆ. ಅಥವಾ ನಿಮಗೆ ಒಂದು ದೇವರ ಕೋಣೆ ಎಲ್ಲ ಉಂಟು ಅಂತೇಳಿದರೆ ಕುತ್ಕೊಂಡು ನೀವು ಅಲ್ಲಿಯೇ ಸ್ವಲ್ಪ ಹೊತ್ತು ಇದು ಮಾಡ್ಬೋದು. ಈಗ ಮನೆ ಚಿಕ್ಕದಾದರೆ ರೂಮಲ್ಲಿ ಹಾಲಲ್ಲೆಲ್ಲ ನಾವು ದೇವರ ಸ್ಟ್ಯಾಂಡನ್ನೆಲ್ಲ ಇಟ್ಕೊಂಡಿರ್ತೇವೆ. ಹಾಗಾಗಿ ದೇವರ ದೀಪ ಹಚ್ಚಿದ ತಕ್ಷಣ ನಾವು ದೇವರ ದೀಪಗಳನ್ನು ಸ್ವಲ್ಪ ಹೊತ್ತು ನೋಡಬೇಕು. ಸ್ವಲ್ಪ ಟೈಮಲ್ಲಿ ಒಂಚೂರು ಒಂದು 5 ನಿಮಿಷ ಆದರೂ ನಾವು ಇದು ಮಾಡಬೇಕಾಗ್ತದೆ. ಹಾಗೆ ಪಟ್ಟ ಹಚ್ಚಿದ ತಕ್ಷಣ ನಾವು ಬೆನ್ನು ಹಾಕಿ ಯಾವತ್ತೂ ಹೋಗಬಾರ್ದು. ಅಂಥೇಳಿದರೆ ಅದು ಒಂದು ನಾವು ಅಗೌರವ ತೋರಿಸಿದಾಗೆ ಆಗ್ತದೆ ದೀಪಕ್ಕೆ. ದೀಪವನ್ನು ಹಚ್ಚಿಟ್ಟ ನಂತರ ದೀಪವನ್ನು ನೋಡಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಅದರ ನಂತರ ನಾವು ನಮ್ಮ ಕೆಲಸಕ್ಕೆ ನಾವು ಹೊರಡಬೇಕಾಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೀಪ ಆರಿ ಹೋದರೆ ಏನು ಮಾಡಬೇಕಂತೆಲ್ಲ ನಾನು ಹೇಳಿದೆ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ದೀಪ ಹೇಗಿಡಬೇಕಂತೇಳಿ ಸಹ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.